ಲಾಂಚ್ ಮಾಡಿದ್ದು, ಕವಿಗಳು ಬರೆದಿರೋ ಹಾಡಿದ್ದು, ತುಂಬಾ ಅದ್ಭುತವಾದ ಲಿರಿಕ್ಸ್, ಸತ್ಯ ಹೆಗಡೆಯ ಮ್ಯಾಜಿಕಲ್ ಛಾಯಾಗ್ರಹಣ. ತುಂಬಾ ಜೂನ್ 10ಕ್ಕೆ ಬಿಡುಗಡೆ ಮಾಡಿದ್ದವ್ರು ನಾವು, 17ಕ್ಕೆ ಬಿಡುಗಡೆ ಮಾಡಿದ್ದವ್ರು ನಾವು, ಮತ್ತೆ 3 ದಿನದ ಟ್ರಯಲ್ ಅಂತ ಮಾಡಿ ನಿಲ್ಲಿಸಿ ಈಗ ಮತ್ತೆ 21 ನಿಮಿಷಗಳ ಫುಟೇಜ್ ಆಡ್ ಮಾಡಿ 6ಕ್ಕೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಒಳ್ಳೆಯ ಕನ್ನಡ ಸಿನಿಮಾ, ಒಳ್ಳೆಯ ಪ್ರಯತ್ನಗಳಾದಾಗ ನಮ್ಮ ಕೈ ಹಿಡಿದವರು ನೀವು. ಈ ಬಾರಿನೂ ನಮ್ಮ ಆಸೆಯನ್ನು ಬರಗೊಳಿಸಲ್ಲ ಅನ್ನೋ ಒಂದು ನಂಬಿಕೆ ಇಟ್ಟುಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ನಟಿ ಕಾರುಣ್ಯರವರು ವೇದಿಕೆ ಮೇಲೆ ಬರಬೇಕು. ಎಲ್ರಿಗೂ ನಮಸ್ಕಾರ. ಶಿವಣ್ಣ ಅವರು ಬಂದಿದ್ದಾರೆ, ಅವರಿಗೆ ನಮಸ್ಕಾರ. ಈ ಸಿನಿಮಾ ಮೊದಲನೇ ಸಾರಿ ಬಿಡುಗಡೆ ಆದಾಗ ನನಗೂ ಕೂಡ ಒಬ್ಬ ಪ್ರೇಕ್ಷಕನಾಗಿ ನೋಡುವಾಗ ಎಲ್ಲೋ ಒಂದ್ ಕಡೆ ಏನೋ ಮಿಸ್ ಹೊಡಿತಾ ಇದೆ, ಏನೋ ಕನೆಕ್ಟ್ ಆಗ್ತಿಲ್ಲ, ಯಾಕೆ ಹಿಂಗಾಗ್ತಿದೆ ಅನ್ನೋ ಭಾವನೆ ನನಗೂ ಬಂದಿತ್ತು. ಆದ್ರೆ ಮೊನ್ನೆ ಇವತ್ತು ನೀವೇನ್ ನೋಡಿದ್ರಿ, ಅದನ್ನು ನೋಡಿದ ನಂತರ ನನಗೆ ಬಹಳ ಖುಷಿ ಆಯ್ತು, ಸಮಾಧಾನನೂ ಆಯ್ತು. ಯಾಕಂದ್ರೆ ನಾಗಶೇಖರ್ ಮೇಲೆ ನಮ್ಗೆಲ್ಲ ಒಂದು ಭರವಸೆ, ಒಬ್ಬ ಡೈರೆಕ್ಟರ್ ಆಗಿ ನಾಗಶೇಖರ್ ತುಂಬಾ ಚಂದ ಕಥೆ ಹೇಳ್ತಾರೆ ಅಂತ. ಆದ್ರೆ ಎಲ್ಲೋ ಆ ಭರವಸೆ ಹಿಂದಿನ ಆವೃತ್ತಿಯಲ್ಲಿ ಸ್ವಲ್ಪ ಕಡಿಮೆ ಅನ್ಸಿದಾಗ ಬೇಜಾರಾಗಿತ್ತು. ಬಟ್ ಈಗ ನಾಗಶೇಖರ್ ಎಷ್ಟು ಚಂದ ಕಥೆ ಹೇಳ್ತಾರೆ ಅನ್ನೋದು ಎಗೇನ್ ಈ ಸಿನಿಮಾದಲ್ಲಿ ಈ ವರ್ಷನಲ್ಲಿ ಖಂಡಿತ ಪ್ರೂವ್ ಆಗುತ್ತೆ. ಇಲ್ಲಿ ನನ್ನ ಪ್ರಕಾರ ಕೆಲವೊಂದು ವಿಷಯಗಳನ್ನು ಹೇಳಲೇಬೇಕು. ಅದು ಯಾವ ಕಾರಣದಿಂದಾಗಿ 21 ನಿಮಿಷದ ಫುಟೇಜ್ ಮಿಸ್ ಆಗಿತ್ತು ಅದು ಬೇರೆ. ಆದ್ರೆ ಆ ಮಿಸ್ ಆಗಿದ್ದ ಫುಟೇಜ್ ಅಲ್ಲೇ ಅದ್ಭುತವಾದ ಸೀನ್ಗಳಿದ್ವು. ಸಿನಿಮಾನ ಕಟ್ಟಿಕೊಡುವಂತ ಆಹಾ ಅನ್ನುವಂತ ಸೀನ್ ಎಲ್ಲ ಅಲ್ಲೇ ಇತ್ತು. ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕು ಅಂದ್ರೆ, ಇಡೀ ಸಿನಿಮಾದ, ನನ್ನ ವೈಯಕ್ತಿಕವಾಗಿ ಇಡೀ ಸಿನಿಮಾದ ಬೆಸ್ಟ್ ಸೀನ್ ಯಾವುದು ಕೇಳಿದ್ರೆ ಅಪ್ಪ ಮತ್ತು ಮಗಳ ನಡುವೆ ಒಂದು ಸೀನ್ ಇದೆ. ಅದು ನನ್ನ ಪ್ರಕಾರ ಎಂಥ ಕಲ್ಲು ಹೃದಯವನ್ನು ಒಂದ್ಸರಿ ಕರಗಿಸುತ್ತೆ, ಕಣ್ಣಲ್ಲಿ ನೀರು ಬರೆಸುತ್ತೆ. ಆ ಸೀನ್ ನಿಮ್ಗೆ ಫಸ್ಟ್ ವರ್ಷನ್ ಇರ್ಲಿಲ್ಲ. ಮತ್ತೆ ನೀವು ಸ್ವಿಟ್ಜರ್ಲ್ಯಾಂಡ್ ಅನ್ನ ನೋಡುವಾಗ ನನ್ನ ಪ್ರಕಾರ ಸ್ವಿಟ್ಜರ್ಲ್ಯಾಂಡ್ ನೀವು ಹೋಗ್ಬೇಕು ಅಂದ್ರೆ ಲಕ್ಷಗಟ್ಟಲೆ ಕಷ್ಟಪಡ್ಬೇಕು. ಆದ್ರೆ ಅಲ್ಲಿ ಹೋಗಿ ನಿಮ್ಮ ಕಣ್ಣಲ್ಲಿ ಸ್ವಿಟ್ಜರ್ಲ್ಯಾಂಡ್ ನೋಡಿದ್ರು ಕೂಡ ಸತ್ಯ ಹೆಗಡೆ ಅವರು ತಮ್ಮ ಕಣ್ಣಿನಲ್ಲಿ ಕಾಣಿಸಷ್ಟು ಸುಂದರ ಸ್ವಿಟ್ಜರ್ಲ್ಯಾಂಡ್ ನಿಮ್ಗೆ ಸಿಗಲ್ಲ. ನಾನು ಸ್ವಿಟ್ಜರ್ಲ್ಯಾಂಡ್ ನೋಡಿದ್ದೀನಿ, ಹೋಗಿದ್ದೀನಿ, ಅಲ್ಲಿ ಇದ್ದೀನಿ. ಬಟ್ ಇಷ್ಟು ಚಂದ ಸ್ವಿಟ್ಜರ್ಲ್ಯಾಂಡ್ ಸತ್ಯ ಹೆಗಡೆ ವಿತೌಟ್ ವೀಸಾ ಪಾಸ್ಪೋರ್ಟ್ ನಿಮ್ಗೆ ತೋರಿಸ್ತಾರೆ. ಅದ್ಭುತವಾಗಿದೆ. ಆಮೇಲೆ ತುಂಬಾ ಕಡೆ ನಮ್ಗೆಲ್ಲ ಏನಿಸ್ತಿತ್ತು ಅಂದ್ರೆ, ಎಲ್ಲೋ ರಾಗಿಣಿ ಬಂದ್ರು, ರಾಗಿಣಿ ಅವ್ರು ಒಂದೇ ಸೀನ ಅಂತ, ಅಥವಾ ರಂಗಣ್ಣ ರಘು ಇಷ್ಟು ಡಾಕ್ಟ್ರು ಒಂದೇ ಸೀನ. ಎಲ್ಲೋ ಒಂದ್ ಕಡೆ ಹೀರೋ ಕ್ಯಾರೆಕ್ಟರ್ ಬೇಕಾದ ಎಲಿವೇಶನ್ ಸಿಗ್ತಾ ಇಲ್ಲ, ಹೀರೋ ಏನ್ ತ್ಯಾಗ ಮಾಡ್ದ, ಹೀರೋ ಹೀರೋಯಿನ್ ನಡುವೆ ಕೆಮಿಸ್ಟ್ರಿ ಇದೆಲ್ಲ ನಮ್ಗೆಲ್ಲ ಕಾಣಿಸ್ತಿಲ್ಲ. ಖಂಡಿತವಾಗಿ ಇಲ್ಲಿ ಒಂದು ಪರ್ಫೆಕ್ಟ್ ಸಿನಿಮಾ ಆಗಿ ನಾಗಶೇಖರ್ ಅವರು ಸಂಜು ವೆಡ್ಸ್ ಗೀತಾ 2 ಅನ್ನ ಮಾಡಿದ್ದಾರೆ. ನಮ್ಗೆಲ್ಲ ಏನ್ ನಿರೀಕ್ಷೆ ಇತ್ತು, ಸಂಜು ವೆಡ್ಸ್ ಗೀತಾ ಮೊದಲನೇ ಭಾಗವನ್ನು ನೋಡಿ 2ನೇ ಭಾಗ ಹೇಗೆ ಇರಬಹುದು ಅನ್ನೋ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಸ್ವಲ್ಪ ಲೇಟ್ ಆದ್ರೂ ಇಲ್ಲಿ ಖಂಡಿತವಾಗಿ ಫಲಿಸುತ್ತೆ. ಇದೊಂದು ಅದ್ಭುತ ಸಿನಿಮಾ ಆಗತ್ತೆ, ಒಂದು ಅದ್ಭುತ ಪ್ರೇಮ ಕಥೆ ಆಗತ್ತೆ. ಈಗ ಜಾಸ್ತಿ ಕತ್ಲು ಸಿನಿಮಾಗಳ ನಡುವೆ ಒಂದು ತುಂಬಾ ಬೆಳಕಿನ ಸಿನಿಮಾ. ನಿಮ್ಗೆ ಪ್ರಕೃತಿನ ಎಷ್ಟು ಸಪೋರ್ಟ್ ಮಾಡಿದೆ ಅಂದ್ರೆ, ಇಲ್ಲಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ನಿಮ್ಗೆ ಸೂರ್ಯ ಮತ್ತು ಮಂಜನ್ನ ಒಟ್ಟಿಗೆ ನೋಡೋದು ತುಂಬಾ ಕಷ್ಟ. ಸೂರ್ಯ ಇದ್ದಿದ್ದಾಗಲೇ ಮಂಜು ಕಟ್ಟೋದು. ಬಟ್ ಇವರ ಈ ಸಿನಿಮಾದ ಮೇಲೆ ಪ್ರಕೃತಿ ಎಷ್ಟು ದಯ ತೋರಿಸಿದೆ ಅಂದ್ರೆ, ಯಾಕೆ ಸ್ವಿಟ್ಜರ್ಲ್ಯಾಂಡ್ ಬೇರೆ ಸಿನಿಮಾಗಳಿಂದ, ಈವನ್ ಹಿಂದಿ ಸಿನಿಮಾಗಳಿಂದ ವಿಭಿನ್ನವಾಗಿ ಕಾಣುತ್ತೆ, ಸುಂದರವಾಗಿ ಕಾಣುತ್ತೆ ಅಂದ್ರೆ ಆ ಕಾಂಬಿನೇಷನ್ ಆಫ್ ಸನ್ ಮತ್ತು ಹಿಮ ಅದ್ಭುತವಾಗಿ ಸಿಕ್ಕಿದೆ. ಖಂಡಿತ ಇದೊಂದು ನೀವು ನೋಡಿದ್ರೆ ತುಂಬಾ ಮನಸ್ಸಿಗೆ ಮುದ ನೀಡುವ ಸಿನಿಮಾ ಆಗುತ್ತೆ. ದಯವಿಟ್ಟು ಈ ಸಿನಿಮಾವನ್ನ ಒಂದು ಸ್ಪೆಷಲ್ ಕೇಸ್ ಅಂತ ಪರಿಗಣಿಸಿ ನಮ್ಮ ಮಾಧ್ಯಮದ ಸಹ ಬೇರೆ ತರ ಇದಕ್ಕೆ ಒಂದು ಉತ್ತೇಜನ ಕೊಡಬೇಕು. ಜೊತೆಗೆ ಪ್ರೇಕ್ಷಕರು ಸಹ ಮೊದಲು ಏನಾಗಿತ್ತು, ಏನ್ ತಪ್ಪಾಗಿತ್ತು, ಆ ತಪ್ಪನ್ನ ತಿದ್ದುಕೊಂಡು ಒಂದು ಅದ್ಭುತವಾದ ಕಲಾಕೃತಿಯನ್ನ ಕೈಗೆಡ್ತಿದ್ದೀವಿ. ದಯವಿಟ್ಟು ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಈ ನಮ್ಮ ಕಾರ್ಯಕ್ರಮಕ್ಕೆ ನನ್ನ ಗುರುಗಳು ಚಿತ್ರಾರಂಭಕ್ಕೆ ಆಗಮಿಸಿರೋ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಣ್ಣ ಶಿವಣ್ಣವರೇ, ಮತ್ತೆ ವೇದಿಕೆಯ ಮೇಲೆ ಎಲ್ಲ ಚಿತ್ರರಂಗದ ಗಣ್ಯರೇ, ಮಾಧ್ಯಮದ ಮಿತ್ರರೇ, ಮತ್ತೆ ಉಳಿದ ಎಲ್ಲ ಚಿತ್ರ ಪ್ರೇಮಿಗಳೇ, ನಾನು ಬಹುಶಃ ಈ ಚಿತ್ರದ ಎಲ್ಲ ಪ್ರಾರಂಭದಿಂದ ಇಲ್ಲಿವರೆಗೂ ಎಲ್ಲ ಈವೆಂಟ್ಸ್ಗಳಿಗೂ ನಾನು ಬಂದಿದ್ದೀನಿ, ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಬಹುಶಃ ನಾಗಶೇಖರ್ ಅಷ್ಟೇ ನಾನು ಕೆಲಸ ಮಾಡಿದ್ದೀನಿ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಕಾರಣ ಒಂದೇ, ನಾಗಶೇಖರ್ ಅವ್ರ ಮೇಲಿರೋ ಪ್ರೀತಿ, ನಿರ್ಮಾಪಕ
ಕುಮಾರ್ ಅವ್ರ ಮೇಲಿರೋ ಪ್ರೀತಿ ಮತ್ತೆ ನಮ್ಮ ಕಿಟ್ಟಿ ಸರ್ ಮೇಲಿರೋ ಪ್ರೀತಿ, ಒಳ್ಳೆಯ ಚಿತ್ರವನ್ನ ಇವರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗೆ ತುಂಬಾ ಇತ್ತು. ಸಿನಿಮಾ ನೋಡಿದಾಗ ಇನ್ನೂ ಕೂಡ ಅವ್ರ ಮೇಲಿನ ನಂಬಿಕೆ ಬಹಳ ಹೆಮ್ಮೆ ಆಯಿತು. ಕವಿ ಸರ್ ಕೂಡ ಬರ್ತಿರೋ ಒಂದೊಂದು ಅದ್ಭುತ ಶಿವಣ್ಣ ಅವರು ಹೇಳ್ತಿದ್ರು, ಅವ್ರು ಯಾವಾಗಲೂ ಚೆನ್ನಾಗಿ ಬರೀತಾರೆ ಅಂತ. ಸಾಹಿತ್ಯಕ್ಕೆ ಅವ್ರು ಯಾವಾಗಲೂ ಮೋಸನೇ ಮಾಡಲ್ಲ. ಹಾಗಾಗಿ ಹೆಗ್ಡೆಯವರು ಕೂಡ ಬಹಳ ನೇರವಾಗಿ ಹೇಳಬೇಕು ಅಂದ್ರೆ ಚಿತ್ರರಂಗಕ್ಕೆ ಈಗ ಸ್ವಲ್ಪ ಸಂಕಷ್ಟದ ಕಾಲ. ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆಯ ಚಿತ್ರಗಳು ಬಂದು ಆ ಒಂದು ಕೊರತೆಯನ್ನ ತುಂಬಬೇಕು ಅನ್ನುವಂತ ಒಂದು ಸಂದರ್ಭದಲ್ಲಿ, ಆ ಹಂತದಲ್ಲಿ ನಾವೆಲ್ಲ ಇದ್ದೀವಿ. ಆ ಒಂದು ಪ್ರಯತ್ನ ಈ ಚಿತ್ರದ ಮೂಲಕ ಆಗಲಿ ಅಂತೇಳಿ. ಯಾಕೆಂದ್ರೆ ಇವತ್ತು ಒಂದು ಸಿನಿಮಾ ಮಾಡೋದೇ ತುಂಬಾ ಕಷ್ಟ. ಅಂತ ಸಂದರ್ಭದಲ್ಲಿ ಇವತ್ತು ಆ ನಿರ್ಮಾಪಕರ ಬಗ್ಗೆ ನಾನು ಹೆಮ್ಮೆ ಪಡಲೇಬೇಕು. ಬಹುಶಃ ಒಂದೊಂದು ಫ್ರೇಮ್ಗೂ ಅವರು, ಯಾಕೆಂದ್ರೆ ಈಗ ಒಬ್ಬ ನಿರ್ದೇಶಕನಾಗಿ ನಾನು ನನ್ನ ಕನಸುಗಳಿಗೆ ಜೀವ ಕೊಡಬೇಕು ಅಂದ್ರೆ ಜೇಬಲ್ ತಂದ್ರೆ ಆಗಲ್ಲ, ಮೂಟೆಗಳಲ್ಲೇ ತಂದು ಸುಳಿಬೇಕು ದುಡ್ಡು. ಸೊ ಹಾಗಾಗಿ ಸುರಿದ್ಬಿಟ್ಟಿದ್ದಾರೆ ದುಡ್ಡು. ಒಂದು ನಂಬಿಕೆ, ಯಾಕಂದ್ರೆ ಆ ಸಿನಿಮಾದ ಮೇಲಿರೋ ನಂಬಿಕೆ ಅವರಿಗೆ. ಈ ರಿಲೀಸ್ ಮಾಡುವಾಗಲೂ ಕೂಡ ಒಂದು ಚರ್ಚೆ ಆಯ್ತು ನನಗೆ, ನಾಗಶೇಖರ್ ಅವ್ರ ಮಧ್ಯೆ ಮತ್ತೆ ಕಿಟ್ಟಿ ಸರ್ ಮಧ್ಯೆ ಮಾಡ್ಬೋದಾ, ಹಾಗೆ ಮಾಡ್ಬೋದು. ಯಾಕೆಂದ್ರೆ ನನಗೂ ಈ ತರದೊಂದು ಸಂದರ್ಭ ಬಂದಿತ್ತು. ನಾನು ಸ್ನೇಹಲೋಕ ಅನ್ನೋ ಸಿನಿಮಾ ಮಾಡಿದಾಗ ಅದರ ಮೇಲೆ ಅಪಾರವಾದ ನಂಬಿಕೆ ನನಗೆ. ಮೊದಲನೇ ರಿಲೀಸ್ ಆದಾಗ ಏನೋ ಕಾರಣಾಂತರದಿಂದ ಅದು ಒಂದು ವಾರನೂ ಕೂಡ ಥಿಯೇಟರ್ಗಳಲ್ಲಿ ಸಸ್ಟೈನ್ ಆಗ್ಲಿಲ್ಲ. ಆವಾಗ ನನಗೆ ಬಹಳ ನಿರಾಶೆ ಆಯ್ತು, ಜೊತೆಗೆ ಒಂದು ನಂಬಿಕೆ ಇತ್ತು. ಆ ನಿರ್ಮಾಪಕರನ್ನ ನಾನು ತುಂಬಾ ಒತ್ತಾಯ ಮಾಡಿದೆ, ಇಲ್ಲ ಇದು ಸೋಲೋ ಸಿನಿಮಾ ಅಲ್ಲ, ಇದು ಖಂಡಿತ ಗೆಲ್ಲುತ್ತಿದ್ದು, ನೀವು ಒಂದು ಪ್ರಯತ್ನ ಮಾಡಿ, ನನಗೋಸ್ಕರ ಪ್ರಯತ್ನ ಮಾಡಿ ಅಂತ. ಇವತ್ತು ನೆನ್ಸ್ಕೋಬೇಕು ಜಯಶ್ರೀದೇವಿ ಮೇಡಮ್ ಅವ್ರನ್ನ. ಮತ್ತೆ ಒಂದು ತಿಂಗಳು ಬಿಟ್ಟು ರಿಲೀಸ್ ಮಾಡಿದ್ರು. ಬಹಳ ಅದ್ಭುತವಾದ ಯಶಸ್ಸನ್ನ ಕಾಣ್ತು ಆ ಸಿನಿಮಾ. ಹಾಗೆ ಈ ಚಿತ್ರ ಕೂಡ ಬಹಳ ಒಂದು ಯಶಸ್ಸನ್ನ ಕಾಣುವಂತ ಎಲ್ಲ ಲಕ್ಷಣಗಳು ಕೂಡ ಈ ಸಿನಿಮಾದಲ್ಲಿ ಇದೆ. ಇವತ್ತು ಏನ್ ನಾವು ಬರಗಾಲ ಅಂತಿದೀವಿ, ಅದು ಈ ಚಿತ್ರದ ಮೂಲಕ ಒಂದು ಸುಗ್ಗಿಯ ಕಾಲ, ಒಂದು ವಸಂತ ಕಾಲ ಚಿತ್ರರಂಗದಲ್ಲಿ ಈ ಚಿತ್ರದ ಮೂಲಕ ಪ್ರಾರಂಭ ಆಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರನ್ನ ಹೊಂದಿಸ್ತಾ, ಮಾಧ್ಯಮದ ಮಿತ್ರರಿಗೂ ಕೂಡ ಹೊಂದಿಸ್ತಾ, ದಯಮಾಡಿ ಸ್ವಲ್ಪ ಜಾಸ್ತಿ ಕರುಣೆ ತೋರಿ ಈ ಚಿತ್ರದ ಮೇಲೆ. ಯಾಕಂದ್ರೆ ಎಲ್ಲರೂ ತುಂಬಾ ಪ್ರಾಮಾಣಿಕವಾದ ಎಫರ್ಟ್ ಹಾಕಿದ್ದಾರೆ ಈ ಸಿನಿಮಾಕ್ಕೆ. ಯಾಕಂದ್ರೆ ಒಬ್ಬ ನಿರ್ದೇಶಕನಾಗಿ ನಾನು ನೋಡಿದಾಗ, ಯಾಕಂದ್ರೆ ಒಂದೊಂದು ಶಾರ್ಟ್ ಕೂಡ ಬಹಳ ಕಷ್ಟಪಟ್ಟು, ಬಹಳ ಕಷ್ಟ ಅನ್ನೋದಕ್ಕಿಂತ ಇಷ್ಟಪಟ್ಟು ಪ್ರೀತಿಯಿಂದ ತೆಗೆದಿದ್ದಾರೆ ಅದನ್ನ. ಆಮೇಲೆ ಇನ್ನೂ ಹೆಚ್ಚಿನ ವಿಚಾರಗಳು ಅವ್ರು ಹೇಳಿಲ್ಲ. ಇಲ್ಲಿ ಒಂದು ಲೇಯರ್ ಇದೆ ಕಥೆ ಒಳಗಡೆ. ಇಲ್ಲಿಯ ಒಂದು ಕೈಗಾರಿಕೆ, ನಮ್ಮ ಕರ್ನಾಟಕದ ಒಂದು ರೇಷ್ಮೆ ಉದ್ಯಮ ಎಕ್ಸ್ಪೋಸ್ ಮಾಡ್ಬಿಡ್ತೀನಿ ನಾನು. ಆ ರೇಷ್ಮೆ ಉದ್ಯಮನ ಒಂದು ಬ್ಯಾಕ್ ಡ್ರಾಪ್ ಆಗಿ ಇಟ್ಕೊಂಡು ಬಹಳ ತುಂಬಾ ಹೊಸ ಬ್ಯಾಕ್ ಡ್ರಾಪ್ ಅದು ಈಗ ಚಿತ್ರದೊಳಗಡೆ. ಬಹುಶಃ ಮೊದಲನೇ ಆವೃತ್ತಿಯಲ್ಲಿ ಅದು ಮಿಸ್ ಆಗಿತ್ತು ಅಂತ ಕಾಣುತ್ತೆ ಜಾಸ್ತಿ. ಇದರಲ್ಲಿ ನನಗೆ ಇಷ್ಟ ಆಗ್ತದೆ, ಯಾಕಂದ್ರೆ ನಾನು ಮೊದಲು ನೋಡಿರ್ಲಿಲ್ಲ. ಈಗ ಮೊನ್ನೆ ಇದನ್ನ ನೋಡಿದ್ರೆ ಬಹಳ ಅದ್ಭುತವಾಗಿದೆ. ರೇಷ್ಮೆ ಉದ್ಯಮ ಹಿಂದೆ ಏನು, ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಜೊತೆಗೆ ಮನೋಜ್ಞವಾದ ಕಥೆ, ಅದು ಹೇಳಿರೋ ರೀತಿ, ಅದ್ಭುತವಾದ ಕಲ್ಪನೆ ಎಲ್ಲ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಪ್ರೊಡ್ಯೂಸರ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂದ್ರೆ ಒಂದ್ಸಲ ಸಿನಿಮಾ ರಿಲೀಸ್ ಆದ್ಮೇಲೆ ತಿರ್ಗಾ ಇಂಟ್ರೆಸ್ಟ್ ಬರಲ್ಲ. ಅಯ್ಯೋ ಸಾಕು ಬಿಡಪ್ಪ, ಬಿಟ್ರೆ ಸಾಕು ನಮ್ಮ. ಬಟ್ ಆ ನಂಬಿಕೆ ಇಟ್ಟಿದ್ದು ಒಬ್ಬ ಈ ಜನರೇಷನ್ ಮಾಡೋದು ಬಹಳ ಕೆಲಸ. ಹ್ಯಾಟ್ಸ್ ಆಫ್ ಅಟ್ಲೀಸ್ಟ್ ಇದಕ್ಕೋಸ್ಕರ ಅಟ್ಲೀಸ್ಟ್ ಸಿನಿಮಾ ಹೋಗ್ಬೇಕಂದ್ರೆ ನಾನು ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಯಾಕಂದ್ರೆ ಅವ್ರಿಗೆ ಆ ಸಿನಿಮಾ ಮೇಲೆ ಲವ್. ಯಾಕಂದ್ರೆ ಸಿನಿಮಾ ಅನ್ನೋದು ಅವ್ರ ಪಾಲಿಗೆ ಅವರೇ ತಂದೆ ತಾಯ್ತಾರೆ. ಅವರು ನಾಗಶೇಖರ ಸೇರ್ತಾರೆ. ಸೊ ಅವ್ರಿಗೆ ಅದ್ರ ಮೇಲೆ ಒಂದು ನಂಬಿಕೆ ಇದೆ. ಆ ನಂಬಿಕೆ ನಿಜವಾಗ್ಲೂ ನಾನು ತುಂಬ ಮೆಚ್ತೀನಿ. ಬಹಳ ಖುಷಿ ಆಯ್ತು ನನಗೆ ಕೇಳ್ಬಿಟ್ಟಾಗ. ಒಂದು ಸತ್ಯಹಳ್ಳಿಯ ಬಗ್ಗೆ ಮಾತಾಡಂಗಿಲ್ಲ. ವಿಜುವಲ್ಸ್ ಸ್ವಿಟ್ಜರ್ಲ್ಯಾಂಡ್ ಹೇಳ್ದಂಗೆ ನಾವು ಮಾಡಿದ್ವಿ, ಎಷ್ಟೋ ಸಿನಿಮಾಗಳು ಮಾಡಿದ್ವಿ. ಬಟ್ ಏನೋ ಒಂದು ಕ್ವಾಲಿಟಿ ಇದೆ ಅದರಲ್ಲಿ. ಸೈಜ್ ಚಿಕ್ಕವನಷ್ಟೇ ಏನನ್ನು ಮಾಡ್ತಾರೆ. ನನಗೆ ಬಹಳ ಇಷ್ಟವಾದ ವ್ಯಕ್ತಿ. ಯಾಕಂದ್ರೆ ಹ್ಯೂಮನ್ ಆಗಿ ನಂಗೆ ತುಂಬ ಇಷ್ಟ. ಯಾಕಂದ್ರೆ ಬಹಳ ಒಳ್ಳೆ ವ್ಯಕ್ತಿತ್ವ. ಜಾಸ್ತಿ ಮಾತಾಡಲ್ಲ, ಬರ್ತೀವಿ ತೋರಿಸ್ತಾರೆ ಮಾತನ್ನ. ಯಾವ್ದು ಬಂದ್ರೆ ನಾನು ಜಂಪ ಗೊತ್ತೀನಿ, ಮಾಡ್ಬಿಟ್ಟೆ ಹಂಗೆ ಮಾಡ್ಬಿಟ್ಟೆ. ನಾವೇ ಹೇಳ್ತಾ ಇರ್ತೀವಿ ಒಂದ್ಸತಿ ಬಂದಾಗ ತುಂಬ ಚೆನ್ನಾಗಿದೆ, ಇವತ್ತು ಬಂದ ತಕ್ಷಣ ಒಂದು ಆ್ಯಕ್ಟ್ ಮಾಡಬೇಕು ಅನ್ಸುತ್ತೆ. ಐ ಥಿಂಕ್ ಯು ಕ್ರಿಯೇಟೆಡ್ ದಟ್ ಕಂಪ್ಲೀಟ್ ಥಿಂಗ್ ಇನ್ ಸಂಜೀವ್ ಗೀತಾ ಟು. ಆ್ಯಂಡ್ ಕಿಟ್ಟಿನೂ ಅಷ್ಟೇ ಭಾಳ ಸಟಲ್ ಆಗಿ, ಭಾಳ ಡಿಫ್ರೆಂಟ್ ಆಗಿ, ಭಾಳ ವೇರಿಯೇಷನ್ಸ್ ಇದೆ. ರೊಮ್ಯಾಂಟಿಕ್ ಇದೆ, ಎಮೋಷನ್ಸ್ ಇದೆ. ತುಂಬ ಚೆನ್ನಾಗೂ ಕಾಣ್ತಾರೆ ಆ ಡ್ರೆಸ್ಸು, ಕಾಸ್ಟ್ಯೂಮ್ಸು. ಆ್ಯಂಡ್ ರಚಿತಾ ರಾಮ್ ಅವರು ಅಷ್ಟೇ ಭಾಳ
ಚೆನ್ನಾಗಿ ಕಾಣ್ತಾರೆ ಇದರಲ್ಲಿ. ಐ ಥಿಂಕ್ ಲಾಟ್ ಆಫ್ ವಿಷುವಲ್ಸ್ ಆರ್ ವೆರಿ ಗುಡ್. ನಾಗಶೇಖರ್ ಬಗ್ಗೆ ಹೇಳಂಗೆ ಇಲ್ಲ, ಯಾಕಂದ್ರೆ ಪ್ರತಿಯೊಂದು ಸಿನಿಮಾ ಮಾಡಬೇಕಾದ್ರೆ ಏನಾದರೂ ಒಂದು ವಿಶೇಷತೆ ಇರುತ್ತೆ. ಅವರು ಭವಿಷ್ಯ ಎಲ್ಲಾದರೂ ಏನಾದರೂ ಒಂದು ಡೀಟೈಲ್ ಥಿಂಗನ್ನ ಎತ್ತಿ ಬಿಡ್ತಾರೆ ಅಷ್ಟೇ. ಸೊ ನಾಗಶೇಖರ್ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ನಾಯದರು ಮಾತಾಡಿದ್ರು, ಕವಿರಾಜ್ ಅವರಿದ್ದಾರೆ, ಅವ್ರ ಬಗ್ಗೆ ಏನು ಮಾತಾಡಂಗೆ ಇಲ್ಲ. ನಮ್ಮ ಭಾವನಾ ಅವರಿದ್ದಾರೆ, ಕಾರಣ ಇದ್ದಾರೆ, ಆ್ಯಂಡ್ ಜಡ್ಜ್ ಅವರು ವಸಂತ್ ಅವರಿದ್ದಾರೆ, ಶ್ರೀಕಾಂತ್, ಯಲ್ಲಪ್ಪ ಅವರು, ಪ್ರವೀಣ್ ಇದ್ದಾರೆ. ಸೊ ಒಳ್ಳೇದಾಗಲಿ. ನಮಗೂ ಅಷ್ಟೇ ನಾಳೆ ಇತ್ತು, ನಾನು ಹೇಳಿದ್ರೆ ಸ್ವಲ್ಪ ನಾಳೆ ನಾವು ನೈಟ್ ಫ್ಲೈಟ್ ಇದೆ, ದಯವಿಟ್ಟು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರೆ. ಸೊ ಅದಕ್ಕೋಸ್ಕರ ಇವತ್ತು ಅಡ್ಜಸ್ಟ್ ಮಾಡ್ಕೊಂಡು ಥ್ಯಾಂಕ್ ಯು. ನಿಮಗೂ ಅಷ್ಟೇ ತುಂಬ ಥ್ಯಾಂಕ್ಸ್. ಯಾಕಂದ್ರೆ ನಿಮಗೂ ಸಾಕಷ್ಟು ಒಂದು ಕೆಲಸ ಇರುತ್ತೆ, ಆದರೂ ನಮಗೋಸ್ಕರ ಅಡ್ಜಸ್ಟ್ ಮಾಡಿ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇನ್ನೇನಿಲ್ಲ, ನಾವು ಕೇಳ್ಕೊತಾ ಇರೋದು ಅಷ್ಟೇ, ಮೀಡಿಯಾದಲ್ಲೂ ಸಪೋರ್ಟ್ ಇದ್ದೇ ಇರುತ್ತೆ. ಇದಕ್ಕೇನು ತಿರ್ಗಾ ಇದು ಮಾಡೋದಂತ ಒಂದು ಕಿಕ್ ಸ್ಟಾರ್ಟ್ ಬೇಕಷ್ಟೆ. ಒಂದು ಒಳ್ಳೆ ಕಿಕ್ ಸ್ಟಾರ್ಟ್ ಕೊಟ್ಟರೆ ನೀವು ಆ ಸಿನಿಮಾಗೆ ಹೆಲ್ಪ್ ಆಗುತ್ತೆ. ಇವರು ನಿಜವಾಗ್ಲೂ ಈ ರೀತಿ ಒಂದು 10 ಸಿನಿಮಾ ತೆಗಿತಾರೆ, ಇವರು 10 ಸಿನಿಮಾ ಆ್ಯಕ್ಟ್ ಮಾಡ್ತಾರೆ, ಅವರು 10 ಸಿನಿಮಾ ಡೈರೆಕ್ಟ್ ಮಾಡ್ತಾರೆ, ಅವ್ರು ಕ್ಯಾಮ್ರಾ ವರ್ಕ್ ಮಾಡ್ತಾರೆ, ನಾವೆಲ್ಲರೂ ಆ್ಯಕ್ಟ್ ಮಾಡ್ತೀವಿ. ಸೊ ಒಂದು ಕಿಕ್ ಸ್ಟಾರ್ಟ್ ಕೊಡಿ. ಆ್ಯಂಡ್ ಬೇರೆ ಥರ ಭಾವಿಸ್ಬಾರ್ದು. 100% ಐ ನೋ, ಯಾಕಂದರೆ ಎಡಿಟರ್ಸ್ ಅಂದ ತಕ್ಷಣ ದೇ ಹ್ಯಾವ್ ದೇರ್ ಓನ್ ಐಡಿಯಾಸ್. ಬಟ್ ಈ ಸಿನಿಮಾನು ಸ್ಪೆಷಲ್ ಒಂದು ತೋರಿಸಿ ಅಂತ ನನ್ನ ಕಡೆಯಿಂದ ನಾನು ಕಡೆಯಿಂದ ಪ್ರಾರ್ಥನೆ ಮಾಡ್ಕೊತೀನಿ. ದಯವಿಟ್ಟು ಈ ಸಿನಿಮಾನ ಗೆಲ್ಲಿಸಿ ಅಂತ ನಾನು ಕೇಳ್ತೀನಿ. ಎಲ್ಲ ಕನ್ನಡ ಜೊತೆ ಕೇಳಿದಷ್ಟು ನಾನು ಅವಾಗಿಂದ ಅದೇ ಮಾತಾಡ್ತೀನಿ, ಕನ್ನಡ ಸಿನಿಮಾ ನೋಡಿ ಹೊಸಬ್ರಿಗೆ ಆದ್ಯತೆ ಕೊಡಿ, ಹೊಸ ಸಿನಿಮಾಗಳು ಬಂದು ಹೊಸ ಅಲೆ ಬರಬೇಕು ಅಂತ ಹೇಳ್ತೀನಿ. ದಯವಿಟ್ಟು ನೋಡಿ ಸಿನಿಮಾನ. ಈಗ ಬೇರೆ ಭಾಷೆಲ್ಲ ನೋಡ್ತಾರೆ, ನಮ್ಮ ಭಾಷೆಲ್ಲ ಯಾಕೆ ನೋಡೋಲ್ಲ ಅಂತ ಅಷ್ಟೇ. ಎಷ್ಟೆಲ್ಲ ನೋಡ್ತಾರೆ, ನೀವು ನೋಡಿ ನಮ್ಮ ಸಿನಿಮಾನ. ಇಲ್ಲೂ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ, ಬೆಳೀತಾರೆ. ಸೊ ತಮ್ಮೆಲ್ಲರ ಆಶೀರ್ವಾದ ಬೇಕು. ಈಗ ಅಭಿಮಾನಿ ದೇವರನ್ನು ಮುಟ್ಟೋದು ಅಪ್ಪಾಜಿಯವರು, ಆ ದೇವರ ಸ್ಥಾನಕ್ಕೆ ದಯವಿಟ್ಟು ಒಂದು ಯೋಗ್ಯತೆ ಕೊಡಿ ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ನೀವೆಲ್ಲರೂ ಬಂದು ನೋಡಿ, ಆಶೀರ್ವಾದ ಮಾಡಿ. ಸಂಜು ವೆಡ್ಸ್ಗೆ ಆನ್ June 5th, June 6th ಬಂದು ನೋಡಿ. ನಾನು ನೋಡ್ತೀನಿ, ನೀವು ನೋಡಿ. ಆಲ್ ದಿ ಬೆಸ್ಟ್.